ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಅರ್ಧ ಕೆಜಿ ಗೋರಿಕಾಯಿನಲ್ಲಿ ಪಲ್ಯ ಸಾಂಬಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು 20 ಜನಕ್ಕಾಗುವಷ್ಟು ಸಾಂಬಾರಾಗಿದೆ. ಇದು ಚಪಾತಿಗೆ, ಮುದ್ದೆಗೆ, ರೈಸ್ಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು 20 ಜನಕ್ಕಾಗುವಷ್ಟು ಗೋರಿಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಅರ್ಧ ಕೆಜಿ ಗೋರಿಕಾಯಿನ ಈ ರೀತಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ನಾವು ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲು 2 ಈರುಳ್ಳಿನ ಈ ರೀತಿ ಸುಟ್ಕೋಬೇಕಾಗುತ್ತೆ ಸ್ಟವಲ್ಲಿ. ಈಗ ನಾವು ಮಿಕ್ಸಿ ಜಾರ್ಗೆ ನೋಡಿ ಕಾಯಿನ ಒಂದಿಷ್ಟು ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂತಹ ಕೊಬ್ಬರಿ ಜೊತೆಗೆ ನೋಡಿ ಬೆಳ್ಳುಳ್ಳಿ 1.5 ಗಡ್ಡೆ ಬೆಳ್ಳುಳ್ಳಿನ ನಾನು ಸುಳಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಸಾಲೆ ಪುಡಿ ಅದರ ಜೊತೆಗೆ ಒಂದು 4.5 ಸ್ಪೂನು ಮಿಕ್ಸ್ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇರುವಂತಹ ಮಿಕ್ಸ್ ಮಸಾಲೆ ಪುಡಿ ಯಾವುದೇ ಇದ್ದರೂ ಕೂಡ ನೀವು 4.5 ಸ್ಪೂನನ್ನು ಸೇರಿಸ್ಕೋಬೋದು. ಖಾರದ ಪುಡಿ ಮಿಕ್ಸ್ ಮಾಡಿರಬಾರ್ದು. ಆದರೆ ಇಲ್ಲ ಅಂದರೆ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ನಂದು ಮಿಕ್ಸ್ ಮಸಾಲೆ ಪುಡಿ ನಾವು ಮಾಡೋದು, ಅದನ್ನು ನೋಡಿ ಮಾಡ್ಕೋಬೋದು. ಈಗ ಖಾರದ ಪುಡಿ ನಾವು 2.5 ಸ್ಪೂನಷ್ಟು ಖಾರದ ಪುಡಿನ ಸೇರಿಸೋಣ. ಯಾಕಂದರೆ 20 ಜನಕ್ಕಾಗುವಷ್ಟು ಅಂತಂದರೆ ಜಾಸ್ತಿನೇ ಹಾಕಬೇಕಾಗತ್ತೆ ಖಾರದ ಪುಡಿ. ಅದರ ಜೊತೆಗೆ ನೋಡಿ 2 ದಪ್ಪದಾದಂತಹ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಸುಟ್ಟಿಟ್ಕೊಂಡಂತಹ ಈರುಳ್ಳಿ 2 ನಾವು ಸೇರಿಸ್ಕೊಳ್ಳೋಣ. ಈಗ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಮಿಶ್ರಣ ಮಾಡ್ಕೊಳ್ಳೋಣ. ಮಸಾಲೆ ಮಿಶ್ರಣ ಮಾಡಿದ್ದು ಆಯಿತು. ಹುಣಸೆಹಣ್ಣು ನಾನು ಸ್ವಲ್ಪ ನೆನೆ ಹಾಕಿದ್ದೀನಿ. ನೋಡಿ, ಇಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಒಂದು ದಪ್ಪದಾದಂತಹ ಕೋಳಿ ಗಾತ್ರದಷ್ಟು. ಇದನ್ನು ಕೂಡ ಕಿವುಚಿಬಿಟ್ಟು ಮಸಾಲೆ ಜೊತೆಗೆ ಸೇರಿಸೋಣ. ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಈಗ ನಾವು ಒಂದು ಕುಕ್ಕರ್ಗೆ ಗೋರಿಕಾಯಿನ ಸೇರಿಸೋಣ. ಕಡಲೆಕಾಳು ಮತ್ತು ಕಡಲೆ ಬೀಜನ ನೆನೆಸಿಟ್ಟಿದ್ದೆ. ನಿಮಗೆ ಕಾಳುಗಳು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇದರ ಜೊತೆ ಬಟಾಣಿ ಕಾಳು ಕೂಡ ಸೇರಿಸ್ಕೋಬೋದಾಗತ್ತೆ. ನಾನು ಕಡಲೆಕಾಳು ಮತ್ತು ಕಡಲೆ ಬೀಜ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಸಾಂಬಾರು ಗಟ್ಟಿ ಬರಲಿಕ್ಕೋಸ್ಕರ ತೊಗರಿಬೇಳೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಈಗ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಂಥದ್ದು ಸೇರಿಸೋಣ. ಈಗ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನಿಮಗೆ ಗಟ್ಟಿಯಾಗಬೇಕಂತಂದರೆ ಇಷ್ಟೇ ಸಾಕು ನೀರು. ಇನ್ನು ಸ್ವಲ್ಪ ತೆಳ್ಳಗಿರಲಿ ಸಾಂಬಾರನ್ನಾಗಿದ್ದರೆ ಮತ್ತೆ ಅರ್ಧ ಚೆಂಬು ನೀರನ್ನು ಸೇರಿಸ್ಕೋಬೋದು. ನೋಡಿ, ಈ ಚೆಂಬಲ್ಲಿ 2.5 ಚೆಂಬು ನೀರನ್ನು ನಾನು ಮಸಾಲೆ ಹರಿಯೋ ತನಕ ಸೇರಿಸಿದ್ದೀನಿ. ಸಾಕು ಇಷ್ಟು ನೀರು. ಈಗ ನಾವು ಕಲ್ಲುಪ್ಪನ್ನು ಸೇರಿಸೋಣ ರುಚಿಗೆ ತಕ್ಕಷ್ಟು. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲನ್ನು ಕೂಗಿಸ್ಕೊಳ್ಳೋಣ. 3 ವಿಜಲ್ ಆದರೆ ಸಾಕು. 3 ವಿಜಲ್ ಕೂಗಿಸಿ 1/4 ಗಂಟೆ ಆಯಿತು. ಈಗ ನೋಡೋಣ ಕುಕ್ಕರನ್ನು ತೆಗೆದು. ನೋಡಿ, ಸಾಂಬಾರು ರೆಡಿ ಇದೆ. ಈಗ ನಾವು ಸಾಂಬಾರನ್ನು ಇದರೊಳಕ್ಕೆ ಬಗ್ಗಿಸ್ಬಿಡೋಣ. ನೋಡಿ, ಕೆಳಗಡೆ ಪಾತ್ರೆ ಇಟ್ಟಿದ್ದೀನಿ, ಅದರ ಮೇಲೆ ಈ ಪಾತ್ರೆ ಇಟ್ಟಿದ್ದೀನಿ. ಇದನ್ನು ಬಗ್ಗಿಸ್ಬಿಡಬೇಕು ಎಲ್ಲ ಸಾಂಬಾರು ಕೂಡ. ನೋಡಿ, ಪಾತ್ರೆಗೆ ಎಲ್ಲ ಬಗ್ಗಿಸ್ಬಿಟ್ಟಿದ್ದೀನಿ. ಒಂದು ಪಾನನ್ನು ಇಟ್ಕೊಂಡು
ನಾವು 1-2 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಈಗ ಸ್ವಲ್ಪ ಸಾಸಿವೆ, 1 ಗಡ್ಡೆಯಷ್ಟು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಫ್ರೈ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ. ಈಗ ನಾವು ತರಕಾರಿ ಕಾಳನ್ನು ಬಗ್ಗಿಸ್ಬಿಡೋಣ. ಈಗ ಇದನ್ನು ತೇವಾಂಶ ಹೀರ್ಕೊಳ್ಳೋ ತನಕ ನಾವು 1 ನಿಮಿಷ ಇಲ್ಲ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ತೇವಾಂಶ ಹೀರ್ಕೊಂಡ್ಬಿಡಬೇಕು ತಳದಲ್ಲಿ, ಅಷ್ಟು ತನಕ ನೋಡಿ ತೇವಾಂಶ ಹೀರ್ಕೊಂಡಿದೆ. ಈಗ ಆಯಿತು ಪಲ್ಯ. ಇದು ಪಲ್ಯನ ಸೈಡ್ಗೆ ಇಟ್ಟಿದ್ದೀನಿ. ಈಗ ಮತ್ತೊಂದು ಪಾತ್ರೆನ ತೆಗೆದುಕೊಂಡು 1-2 ಸ್ಪೂನ್ ಆಯಿಲನ್ನು ಸೇರಿಸೋಣ. ಇದು ಸಾಂಬಾರಿಗೆ ಒಗ್ಗರಣೆ. ಸ್ವಲ್ಪ ಸಾಸಿವೆನ ಸೇರಿಸೋಣ ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಈರುಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿ. ಈ ರೀತಿ ಬಾಡಿದ ಮೇಲೆ ನಾವು ಸಾಂಬಾರನ್ನು ಅದರ ಜೊತೆಗೆ ಸೇರಿಸೋಣ. ಈ ಸಾಂಬಾರು 1-2 ನಿಮಿಷ ಕುದಿಸಿದ್ರೆ ಸಾಕು, ಅಲ್ಲಿಗೆ ಸಾಂಬಾರು ಆಗುತ್ತೆ. 2 ನಿಮಿಷ ಕುದಿಬೇಕು. ಈ ರೀತಿ ಚೆನ್ನಾಗಿ 1-2 ನಿಮಿಷ ಕುದಿಸಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ನೆಂಟರು ಬರ್ತಾ ಇದ್ದಾರೆ, ಮಧ್ಯಾಹ್ನ ಏನಾದರೂ ನಾವು ಸ್ಪೆಷಲ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಈ ಸಾಂಬಾರು ರೈಸ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನಾದರೂ ತಿಂಡಿ ಮಾಡಿಕೊಡೋಣ, ಮತ್ತು ರಾತ್ರಿಗೆ ಏನಾದರೂ ಮಾಡೋಣ, ಒಬ್ಬಟ್ಟು ಏನಾದರೂ ಮಾಡಬೇಕಾಗತ್ತೆ. ಅದರಿಂದಾಗಿ ಈ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಮಧ್ಯಾಹ್ನನೇ ಮಾಡು ಒಬ್ಬಟ್ಟು ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಒಬ್ಬಟ್ಟು ಮಾಡಬೇಕಾಗತ್ತೆ. ಅದಕ್ಕೆ ಈ ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಮಾಡಿ ಇಟ್ಬಿಟ್ರೆ ಹೀಗೆ ತಿಂದುಬಿಡ್ತಾರೆ. ಆಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ. ಒಬ್ಬಟ್ಟು ಮಾಡಿ, ಒಬ್ಬಟ್ಟು ರಸ ಮಾಡಿ, ಹಪ್ಪಳ ಏನಾದರೂ ಸೊಂಡಿಗೆ ಅಂಥದ್ದು ಹಾಕಿದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಸಾಂಬಾರು ರೆಡಿ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ರೆಡಿ ಆಯಿತು ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.